ನಮಸ್ಕಾರ. ಅ, ಈ ಒಂದು ಚಿಂತನೆಗೆ ತಮ್ಗೆಲ್ಲರಿಗೂ ಸ್ವಾಗತ. ನಾನು ಮಾಧವ್ ಕುಲಕರ್ಣಿ. ಇವತ್ತಿನ ವಿಷಯ ನಾವೇನು ಚಿಂತನೆ ಮಾಡ್ಲಿಕ್ಕೆ ಹೊಂಟೀವಿ ಅಥವಾ ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಅನಲೈಸ್ ಮಾಡ್ಲಿಕ್ಕೆ ಹೊಂಟೀವಿ ಅಂತಂದ್ರೆ, ಎಲ್ಲರಿಗೂ ಗುರ್ತಕ್ಕಂತ ಈ ಒಂದು ಶಬ್ದ ಜೆನ್ಸಿ. ಈ ಜೆನ್ಸಿ ಅನ್ನೋ ಶಬ್ದ ಬಹಳಷ್ಟು ಇವತ್ತು ಸುದ್ದಿ ಮಾಡ್ತಾ ಇದೆ. ಸುದ್ದಿ ಮಾಡೋದಲ್ಲದೆ ಎಲ್ಲರೂ ಇದನ್ನ ಬಹಳ ಆ, ಫ್ರೀಕ್ವೆಂಟ್ ಆಗಿ ಕ್ಯಾಜುವಲ್ ಆಗಿ ಯೂಸ್ ಮಾಡಿದ್ದಾರೆ. ಯಾರಿಗೆ ನಾವು ಇದು ಗುರ್ತಿರ್ಲಿಕ್ಕಿಲ್ಲ ಅಂತ ಅನ್ಕೋತೀವಿ, ಅವರು ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಈ ಜೆನ್ಜಿ ಅಂದ್ರೆ ಏನು, ಅಥವಾ ಈ ಹೆಸರು ಬಂತ್ ಹೆಂಗ, ಮತ್ತೆ ಒಂದು ಜನರೇಷನ್ ಅನ್ನ ನಾವು ಈ ತರ ಕೆಟಗರೈಸ್ ಮಾಡೋದು ಸರಿನಾ ತಪ್ಪ, ಕೆಟಗರೈಸ್ ಮಾಡಿದ್ರು ಕೂಡ ಅದ್ರ ಹಿಂದೆ ಹಿಡನ್ ಬೇರೆ ಬೇರೆ ಏನಾದ್ರೂ ಅಜೆಂಡಾಗಳು ಇರಬಹುದಾ, ಇದನ್ನ ಸ್ವಲ್ಪ ನಾವು ಅವಲೋಕನ ಮಾಡಿದಾಗ ನಮಗ ಈ ತರ ಶಬ್ದಗಳನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಅನ್ನೋದು ಅರ್ಥ ಆಗ್ತದೆ. ಈ ಜೆನ್ಸಿ ಬರೋಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯವನ್ನ ಹೇಳಿಕ್ ಇಷ್ಟಪಡ್ತೀನಿ. ಇದಕ್ಕೆ ನಾವು ಚಿಕ್ಕವರಿದ್ದಾಗ ಅಥವಾ ಅದಕ್ಕಿಂತ ಇನ್ನೊಂದು 10 ವರ್ಷ ನಾವು ಹಿಂದೆ ಹೋದ್ರೆ, ಅವಾಗ ಹಿರಿಯರು ಧಾರ್ಮಿಕ ಇದ್ದವರು ಮತ್ತೆ ಆರ್ಥೋಡಾಕ್ಸ್ ಇದ್ದವರು ಅವ್ರು ಸಡನ್ ಆಗಿ ಏನ್ ಮಾಡ್ಲಿಕ್ಕತ್ರು, ಹೊಸಬರನ್ನ ಅಥವಾ ಮುಂದಿನ ಜನಾಂಗವನ್ನ ಹೆಂಗ್ ಟ್ರೀಟ್ ಮಾಡ್ಲಿಕ್ಕತ್ತಂದ್ರ, ನೀವು ಮಾಡರ್ನ್ ಜನ, ನಿಮಗೆ ಇದು ನಮಸ್ಕಾರ ಮಾಡೋದು ಲೈಕ್ ಆಗ್ತದೋ ಇಲ್ಲೋ, ಅಥವಾ ನಿಮ್ದು ಆಚಾರ ವಿಚಾರ ಚಿಂತನೆಗಳು ಬೇರೆ ಇರ್ತವೆ, ಮಾಡರ್ನ್ ಇರ್ತವೆ ಅಂತ ಹಿಂಗೆ ಒಂದೇನೋ ಲೇಬಲ್ ಕಟ್ಕೊಂಡು ಹೋದ್ರು ಅವ್ರು. ಅದರ ಪರಿಣಾಮವೇ ಇವತ್ತು ನಾವು ನೋಡ್ತಕ್ಕಂಥ ಒಂದು 2-3 ಜನರೇಷನ್ ಆಧುನಿಕತೆ ಆಗಿರೋದು. ಬಹಳಷ್ಟು ಚೇಂಜಸ್ ಮಾಡಿಕೊಂಡು ಜೀವನ ಶೈಲಿಯನ್ನೇ ಕಂಪ್ಲೀಟ್ ಆಗಿ ನಾವು ಬದಲಾವಣೆ ಮಾಡಿಕೊಂಡು ಇಲ್ಲಿವರೆಗೆ ಬಂದ್ವಿ. ಈಗ ಹೊಸದಾಗಿ ನಾವು ಕೇಳ್ತಿರೋದು ಮಿಲೇನಿಯಲ್ಲು, ಜೆನ್ ವೈ, ಜೆನ್ ಜಿ, ಈ ತರ ಎಲ್ಲ ಶಬ್ದಗಳನ್ನ ಕೇಳ್ತಿದ್ವಿ. ಒಂದ್ ರೌಂಡ್ ನಾವು ಇದು ಈ ಜೆನ್ ಜಿ ಅಂದ್ರೆ ಏನು ಅಂತ ಕ್ವಶನ್ ಅನ್ನ ಹಾಕೊಂಡ್ ಬರೋಣ. ಫಸ್ಟ್ ಆಫ್ ಆಲ್ ನಾವು ಯಾವುದೇ ಒಂದು ಈ ತರ ಬಂತು ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈಗ ಮಮ್ಮಿ ಡೇ, ಫಾದರ್ ಡೇ, ಬ್ರದರ್ ಡೇ ಅಂತ ಬಂತಂದ್ರೆ ನಾವು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಆದ್ರೆ ಅದು ಯಾರು ಕಂಡು ಹಿಡಿದ್ರು, ಎಲ್ಲಿಂದ ಬಂತು, ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದ್ರು, ಅದರಿಂದ ಏನಾದ್ರೂ ಪರ್ಪಸ್ ಇರಬಹುದಾ, ಇದನ್ನ ಕೇಳ್ಬೇಕು. ನಾವು ಕೇಳೋದಿಲ್ಲ. ಅದೇ ನೀವು ಯಾವ್ದಾದ್ರು ಒಂದು ನಮಸ್ಕಾರ ಮಾಡ್ಬೇಕಂದ್ರೆ 100 ಜನ ಕೇಳ್ತಾರೆ ನಮಸ್ಕಾರದಿಂದ ಬೆನಿಫಿಟ್ ಏನು, 100 ಜನ ಎಕ್ಸ್ಪ್ಲೇನ್ ಮಾಡೋರು ಹೊರಡ್ತಾರೆ. ಏನು ನಮಸ್ಕಾರ ಮಾಡಿ, ಎರಡು ಕೈ ಸೇರ್ತಾವ, ಎರಡು ಪವರ್ಸ್ ಇರ್ತದ, ಏನೇನೋ ಹೇಳ್ತಾರ ಅವ್ರು. ಬಟ್ ನಮಸ್ಕಾರ ಮಾಡ್ಬೇಕಂತ ಅಂದ ತಕ್ಷಣ ನಮಸ್ಕಾರ ಮಾಡೋದನ್ನ ಜನರು ಮಾಡೋದಿಲ್ಲ, ಪ್ರಶ್ನೆ ಮಾಡ್ತಾರೆ. ಹಂಗೆ ಈ ಜಿ ಅಂತ ಏನಂತ ಹೇಳಿ ನಾವು ಪ್ರಶ್ನೆ ಎಂದಾರು ಮಾಡ್ಕೊಂಡಿದೀವ? ಹೌದಾ? ಸೊ ಇದು ನಾವು ಬಹಳ ಇಂಪಾರ್ಟೆಂಟ್. ಇವತ್ತಿನ ದಿವಸದಲ್ಲಿ ಇದನ್ನ ನಾವು ಥಿಂಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಕೆಲವೊಂದು ಆರ್ಗನೈಸೇಷನ್ಸ್ ಅವ. ಒಂದು ಆರ್ಗನೈಸೇಷನ್ ಕಾಲ್ಡ್ ಆಸ್ ಫ್ಯೂ. ಫ್ಯೂ ಅಂದ್ರೆ PEW ಅಂತದ. ಆ ಆರ್ಗನೈಸೇಷನ್ದವರು ಈ ಜನರೇಷನ್ಸ್ ಮೇಲೆ ಒಂದು ರಿಸರ್ಚ್ ಮಾಡ್ತಿರ್ತಾರೆ. ಅವ್ರು ಯಾವಾಗಲೂ ಒಂದು ಅದನ್ನ ಅನಲೈಸ್ ಮಾಡ್ತಿರ್ತಾರೆ, ಮತ್ತೆ ಸ್ವಲ್ಪ ಫ್ಯಾಕ್ಟ್ಸ್ ಗಳನ್ನ ಪಬ್ಲಿಷ್ ಮಾಡ್ತಿರ್ತಾರೆ. ಈ ಆರ್ಗನೈಸೇಷನ್ ಪ್ರಕಾರ ಈ ಜೆನ್ ಜಿ ಅಥವಾ ಮಿಲೇನಿಯಲ್ಲು, ಜೆನ್ ವೈ ಅಂತ ಅನ್ನೋದು ಇದು ಏನಾದ್ರು ಸೈಂಟಿಫಿಕಲಿ ಪ್ರೂವನ್ ಶಬ್ದನ ಅಥವಾ ಸೈಂಟಿಫಿಕಲಿ ಪ್ರೂವನ್ ಕ್ಯಾಟಗರೈಸೇಷನ್ ಅಂತ ಪ್ರಶ್ನೆ ಕೇಳಿದ್ರೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ, ಸೈಂಟಿಫಿಕಲಿ ನಾಟ್ ಪ್ರೂವನ್, ಸೈಂಟಿಫಿಕಲಿ ಡಿಫೈನ್ ಆಗೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅವ್ರ ಜನರೇಷನ್ ಮೇಲೆ ರಿಸರ್ಚ್ ಮಾಡ್ತಾರೆ. ಓಕೆ, ಆಮೇಲೆ ಒಂದು ಈ ತರ ಒಂದು ಜನರೇಷನ್ ನ ತಗೊಂಡು ಅವ್ರಿಗೊಂದು ಬೌಂಡ್ರಿ ಎಳೆಯೋದು ಇದು ನ್ಯಾಚುರಲ್ ಅಂತ ಪ್ರಶ್ನೆ ಕೇಳಿದ್ರೆ ಅದನ್ನು ನಾಟ್ ನ್ಯಾಚುರಲ್ ಅಂತಾರೆ. ಈ ಒಂದೇ ಮನೆಯೊಳಗೆ ಆರ್ಥೋಡಾಕ್ಸ್ ಫ್ಯಾಮಿಲಿ ನೀವು ತಗೊಂಡ್ರೆ ಅವತ್ತು ಅತಿ ಮಾಡರ್ನ್ ಥಿಂಕ್ ಮಾಡ್ತದಾನ, ಅವತ್ತು ಅತಿ ಆರ್ಥೋಡಾಕ್ಸ್ ಆಗಿರ್ತಾನ, ಅವತ್ತು ಇನ್ ಬಿಟ್ವೀನ್ ಇರ್ತಾನ. ಸೊ ಒಂದೇ ಫ್ಯಾಮಿಲಿ ಒಳಗೆ ಹಿಂಗಿರೋ ಇದ್ದಾಗ ಒಂದು ಜನರೇಷನ್ ಹಿಂಗಿರ್ತಂತ ಪ್ರಿಡಿಕ್ಟ್ ಮಾಡೋದು ಇದು ಅಸಾಧ್ಯ. ಅದು ಸೈಂಟಿಫಿಕಲಿಯೂ ಸಾಧ್ಯ ಇಲ್ಲ, ಲಾಜಿಕಲಿಯೂ ಸಾಧ್ಯ ಇಲ್ಲ, ಧಾರ್ಮಿಕಲಿಕ್ಕಂತರೂ ಸಾಧ್ಯನೇ ಇಲ್ಲ. ಮಧ್ವಾಚಾರ್ಯ ಹೇಳ್ತಾರೆ, ಜೀವ ಜೀವ ಭೇದ ಅಂತಿದ್ದಾಗ ಇಬ್ರು ಜಂಜಿ ಅಂತ ನೀವು ತಗೊಂಡ್ರ ಅವ್ರಿಬ್ರು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಇವತ್ತು ನಾವು ಮಠಕ್ಕೆ ಅಥವಾ ಎಲ್ಲೋ ಆರಾಧನೆಗೆ ಉತ್ಸವಕ್ಕೆ ಹೋದಾಗ ಅಲ್ಲಿ ನೋಡ್ತಿರ್ತೀನಿ, ಎಷ್ಟೋ ವೆರಿ ಯಂಗ್ ಬಾಯ್ಸ್ ನಮ್ಗಿಂತ ಜಾಸ್ತಿ ಧರ್ಮ ಆಚರಣೆ ಮಾಡ್ತಾರೆ, ಧಾರ್ಮಿಕ ಇದಾರ, 3 ಹೊತ್ತು ಸಂಧ್ಯಾವಂದನ ಮಾಡ್ತಾರೆ. ಅವರು ಮತ್ತೇನ್ ಸಾಧಾರಣ ಅಲ್ಲ, IIT ಒಳಗೆ ಕಲಿತಿರ್ತಾರ ಅಥವಾ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಹಿಂಗಾದಾಗ ಜಂಜಿ ಹಿಂಗಿರ್ತಾರ ಹಂಗಿರ್ತಾರ ಕ್ಯಾಟಗರೈಸ್ ಮಾಡೋದು ಲಾಜಿಕಲಿನೂ ಸರಿ ಇಲ್ಲ, ಧಾರ್ಮಿಕಲೂ ಸರಿ ಇಲ್ಲ, ಮತ್ತು ಆರ್ಗನೈಸೇಷನ್ ಪ್ರೂವ್ ಮಾಡೋದು ಸೈಂಟಿಫಿಕಲಿ ಸರಿ ಇಲ್ಲ. ಮತ್ತೆ ಇದ್ರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿದ್ದು ಎಲ್ಲಿಂದ ಬಂತು ಹಿಂಗಿತ್ತಂದ್ರೆ, ಇದಕ್ಕಿಂತ ಮೊದಲು ಸ್ವಲ್ಪ ಮಿಲೇನಿಯಲ್ಲು ಜೆನ್ ವೈ ಅಂತ ಒಂದು ಬಂದು ಅದನ್ನ ಸ್ವಲ್ಪ ನಾವು ನೋಡ್ಕೊಂಡ್ಬರೋಣ. ಜೆನ್ ವೈ ಅಂತ ಅನ್ನೋದು ಮೊದ್ಲಿಗೆ ನಾನು ಕೇಳಿದ್ದು ಫಸ್ಟಿಗೆ. ಜೆನ್ ವೈ ಆಫೀಸ್ದಲ್ಲೂ ಹಂಗೇನವರು, ಜೆನ್ ವೈಸ್ ಆರ್ ಕಮಿಂಗ್ ಅಂಡ್ ವಿ ಆರ್ ಹೈರಿಂಗ್ ಲಾಟ್ ಆಫ್ ಜೆನ್ ವೈಸ್,
ನೋಡ್ರಿ ಅವ್ರ ಜೊತೆ ಹೆಂಗ್ ವರ್ಕ್ ಮಾಡ್ಕೊ ಅಂತ ಕಲೀರಿ, ಅವ್ರದ್ದೇನ್ ಟೇಸ್ಟ್ ಅದ ನೋಡ್ರಿ ಅಂತ ಹೇಳಿ. ಅಫ್ಕೋರ್ಸ್ ದೇರ್ ವಾಸ್ ನೋ ಸ್ಪೆಸಿಫಿಕ್ ಟೇಸ್ಟ್ ಫಾರ್ ದೆಮ್. ಸೊ ಜೆನ್ ವೈ ಏನಾಯ್ತು ಅಂದ್ರೆ ಇದೊಂದು ಅಡ್ವರ್ಟೈಸಿಂಗ್ ಏಜ್ ಅಂತ ಅನ್ಕೋಬಹುದು. ಯಾವಾಗ 1993ದಾಗ ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಆಗ್ಲಿಕ್ಕತ್ತು, ಅವ್ರಿಗೇನಾಯ್ತು, ಇದೇ ಹಳಿ ಜನನೇ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕತ್ತಾರ. ಈ ನನ್ನ ವಯಸ್ಸದವ್ರು ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಸೀನಿಯರ್ ಸಿಟಿಜನ್ಸ್ ಇರ್ಬೋದು, ಇವರೇ ಏನೋ ಅಡ್ವರ್ಟೈಸ್ಮೆಂಟ್ ದಿಂದ ಒಂದು ಸೋಪ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು, ಇದನ್ನ ಪರ್ಚೇಸ್ ಮಾಡ್ಲಿಕ್ಕತ್ತಾರ. ಇದನ್ನ ನಾವು ಯಂಗ್ ಜನರೇಷನ್ಗೆ ಹೆಂಗ್ ರೀಚ್ ಆಗಬೇಕು, ವೈ ಜನರೇಷನ್, ಯಂಗ್ ಜನರೇಷನ್, ಅದಕ್ಕೆ ಜೆನ್ ವೈ ಅಂತ ಉಲ್ಟಾ ಇಟ್ಟು ಈ ಯಂಗ್ ಜನರೇಷನ್ ಅನ್ನ ಹೆಂಗ್ ನಾವು ಟ್ಯಾಪ್ ಮಾಡ್ಬೇಕಂತ ಒಂದು ಐಡಿಯಾ ಮಾಡ್ಕೊಂಡು ದೆನ್ ದೇ ಸ್ಟಾರ್ಟೆಡ್ ಸಮ್ ನ್ಯಾರೇಟಿವ್ಸ್ ಅರೌಂಡ್ ದಟ್. ಈ ವರ್ಡ್ ಅನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ರಿ. ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಕಾಲ್ಡ್ ಆಸ್ ನ್ಯಾರೇಟಿವ್ಸ್. ಏನೋ ಒಂದು ಸಿದ್ಧಾಂತವನ್ನು ಹುಟ್ಟು ಹಾಕ್ಬಿಡೋದು, ಆ ಸಿದ್ಧಾಂತವನ್ನು ಎಲ್ಲರ ಕಿವಿಯಲ್ಲಿ ಊದೋದು, ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿ ಸಿದ್ಧಾಂತ ಹಿಂಗೆ ಇದೆ ಅಂತ ಪ್ರೂವ್ ಮಾಡ್ಕೋತ ಹೋಗೋದು. ಇದು ಸ್ವಲ್ಪ ನಮ್ಮ ಸೊಸೈಟಿಲಿ ಬಹಳ ಆಗ್ತದೆ. ಇಲ್ಲೇನಾಯ್ತು ಅಂದ್ರೆ ಜನ್ ವೈ ಅಂತ ಅವ್ರ ನ್ಯಾರೇಟಿವ್ ಶುರು ಮಾಡ್ಕೊಂಡು ಅವ್ರಿಗೆ ಒಂದು ಲೇಬಲ್ ಕೊಟ್ಟು ಅವರಿಂದ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು, ಸೇಲ್ಸ್ ಹೆಚ್ಚು ಮಾಡಿದ್ರು. ಕಾಸ್ಮೆಟಿಕ್ಸು, ಈ ಹೆಲ್ತ್ ಡ್ರಿಂಕ್ಸು, ಕೋಲ್ಡ್ ಡ್ರಿಂಕ್ಸು, ಮೆನಿ ಥಿಂಗ್ಸ್ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಟ್. ಅದ್ರ ಮುಂದುವರೆದ ಭಾಗನೇ ಏನು ಅಂತಂದ್ರೆ ಮಿಲಿನಿಯಲ್ಸ್ ಅಂತ ಲೆಗತ್ರು. ಅವ್ರಕ್ಕಿಂತ ಚಿಕ್ಕವರು ಮಿಲಿನಿಯಲ್ಸ್ ಅಂತ ಲೆಗತ್ರು. ಅದನ್ನ ಸ್ಟ್ರಾಸ್ ಅಂಡ್ ಹಾವೆ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಅದನ್ನ ಹುಟ್ಟಾಕ್ತು. ಅವರು ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ರು. ಆಮೇಲೆ ದೆನ್ ಬಂದಿತ್ತು ಈಗ ಜೆನ್ಜಿ. ಅದ್ರ ಬಗ್ಗೆ ನಾವು ಮಾತಾಡಿರ್ತೀವಿ. ಜೆನ್ಜಿ ಈಗ ಏನಾಯ್ತು, ಬಹಳ ಪಾಪ್ಯುಲರ್ ಆಗೋಗ್ಬಿಡುತ್ತೆ ಈಗ. ಬಟ್ ಒಂದ್ ನೋಡ್ರಿ, ಯಾವುದೇ ಒಂದು ನಮ್ಮ ಧರ್ಮದಲ್ಲಿ ಇರ್ಬೋದು, ಯಾವುದೇ ಒಂದು ನೀವು ಸಿದ್ಧಾಂತ ನೋಡಿದ್ರೆ ಈ ಅಲ್ಫಾಬೆಟ್ din ಸ್ಟಾರ್ಟ್ ಆದ್ರೆ ABCD ಸ್ಟಾರ್ಟ್ ಆಗ್ಬೇಕು. ಇದು ಉಲ್ಟಾ, ಜನ್ಜಿ, ಜನ್ ವೈ ಈ ತರ ಉಲ್ಟಾ ಹೋಗ್ತದೆ. ನಾವು ಧಾರ್ಮಿಕ ಮಾತಾಡ್ಬೇಕಾದ್ರೆ ಒಂದು ಮಾತು ಅಂತಿರ್ತೀವಿ, ಪರಮಾತ್ಮನ ಶಬ್ದ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಅಕಾರ ಅಂತದಿಂದ ಶುರು ಆಗ್ತಂತ, ಅಕ್ಷರ ನಾಮ ಪರಮಾತ್ಮ ಅಂತ ಹೇಳಿ. ಹಂಗಿದ್ದಾಗ ಇವ್ರು ಉಲ್ಟಾ ಶುರು ಮಾಡ್ಕೊಂಡ್ಬಿಡ್ತಾರೆ. ದಿಸ್ ಇಸ್ ವೇರ್ ವಿ ಹ್ಯಾವ್ ಟು ಇಂಟರ್ಪ್ರಿಟ್ ದಟ್ ದ ಅಜೆಂಡಾ ಇಸ್ ಹಿಡನ್. ನಾವು ಇದನ್ನ ತಿಳ್ಕೊಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಯಾಕಂದ್ರೆ ಇದು ಎಲ್ಲರನ್ನೂ ಒಂದು ಬೇರೆ ವೇದಲ್ಲಿ ತಗೊಂಡ್ ಬಂದು ಹಚ್ಚಿಬಿಡುತ್ತೆ. ಈಗ ಏನಾಯ್ತು ಅಂದ್ರೆ ಸಮಾಜವನ್ನ, ಒಂದು ಜನರೇಷನ್ ಅನ್ನ ಒಂದು ಫಸ್ಟ್ ಕ್ಯಾಟಗರಿಗೆ ಹಾಕೊಂಡ್ರು. ಈ ಕ್ಯಾಟಗರಿ ಹಾಕೊಂಡು ವಿತ್ ವೇರಿಯಸ್ ಟೂಲ್ಸ್ ಅವೈಲೇಬಲ್ ಟುಡೇ, ಅದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ ಸ್ಕೂಲ್ಸ್ ಇರ್ಬೋದು ಅಥವಾ ಮಾತಾಗ ಅಲ್ಲೆಲ್ಲೆಲ್ಲ ಅದನ್ನ ಪ್ರಸಾರ ಮಾಡಿ ಪ್ರತಿ ಯಾರು ನೋಡಿದ್ರೆ ಇವ್ರ ಜೆನ್ಜಿ, ಇವ್ರ ಜೆನ್ಜಿ, ಇವ್ರ ಜೆನ್ಜಿ ಈ ತರ ಒಂದು ಶುರು ಮಾಡ್ಕೊಂಡ್ಬಿಟ್ರು. ಈ ಜೆನ್ಜಿ ಏನ್ ಶುರು ಮಾಡ್ಕೊಂಡು ಇತ್ತಿತ್ಲಾಗಿ ಏನಾಗ್ಬಿಡುತ್ತೆ, ನ್ಯೂಸ್ ಪೇಪರ್ ನೀವು ಓಪನ್ ಮಾಡ್ರಂದ್ರೆ ಜೆನ್ಜೀಸ್ ಆರ್ ರಿಜೆಕ್ಟಿಂಗ್ ಬಿಗ್ ಆಫರ್ಸ್ ಅಂತ ಸುಮ್ನೆ ಹಾಕೋದು. ಯಾರಿಗೋ ಒಂದು 40 ಲಕ್ಷ ಪ್ಯಾಕೇಜ್ ಬರ್ತಿರ್ತದೆ, ವೈಲ್ ನಮ್ಮಂತ ಏಜ್ ಇದವರು ದಿನ 30 ಲಕ್ಷಕ್ಕೆ ನಾವು ಸ್ಯಾಲ್ರಿ ವರ್ಕ್ ಮಾಡ್ತಿರ್ತೀವಿ, ಅಥವಾ ಇದಕ್ಕಿಂತ ಕಡಿಮೆ ಇರ್ಬೋದು. ಯಾರೋ ಜೆನ್ಸಿಗೆ 40 ಲಕ್ಷ ಪ್ಯಾಕೇಜ್ ಕೊಟ್ಟು ಅವ್ನು ರಿಜೆಕ್ಟ್ ಮಾಡ್ದ, ಅಂಡ್ ಈಸ್ ವೆರಿ ಬೋಲ್ಡ್, ಈಸ್ ವೆರಿ ಕಮಿಟೆಡ್ ಅಂತ ಹೇಳ್ತಾರೆ. ಈ ಕ್ಯಾರೆಕ್ಟರ್ಗಳನ್ನ ಹುಟ್ಟು ಹಾಕ್ತಾರೆ. ಈ ಕ್ಯಾರೆಕ್ಟರ್ ಹುಟ್ಟು ಹಾಕಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲಿ ಯಾರೋ ಒಬ್ಬತ್ ಹಂಗ್ ಮಾಡಿರ್ತಾನ ಅನ್ಕೊಳ್ರಿ, ಅದು ಬೇರೆ 1000, 10,000, 1 ಲಕ್ಷ ಬೇರೆ ಹುಡುಗರಿಗೆ ಅದು ಇಂಪ್ಯಾಕ್ಟ್ ಆಗ್ತದೆ. ಆಮೇಲೆ ಆ ಹುಡುಗರು ಹೆಂಗ್ ವಿಚಾರ ಮಾಡಕ್ಕೆ ಶುರು ಮಾಡ್ತಾರೆ, ಐ ಆಮ್ ಆಲ್ಸೋ ಜೆನ್ಜಿ, ಐ ಶುಡ್ ಆಲ್ಸೋ ಡೂ ಲೈಕ್ ದಿಸ್. ಈ ತರ ಮಾಡೋದ್ರಿಂದ ಏನಾಗ್ತದೆ, ವಿ ಸ್ಲೋಲಿ ಸ್ಟಾರ್ಟ್ ಗೋಯಿಂಗ್ ಇನ್ ಟು ಡೇಂಜರ್ ಝೋನ್. ಇವತ್ತು ನಿಮ್ಗೆ ತೋರಿಸ್ಬೇಕಾದ್ರೆ ಡೇಂಜರ್ ಝೋನ್ ಕೆಲವೊಂದು ಕ್ಯಾಟಗರೀಸ್ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ನೀವು ಆಫೀಸ್ದಲ್ಲಿ ನೋಡಿರ್ಬೋದು, ನಿಮ್ ಸಮಾಜದಲ್ಲಿ ನೋಡಿರ್ಬೋದು, ಇವನ್ ಕೆಲವೊಂದು ಪಂಡಿತ ವರ್ಗದವರು ನೋಡಿದ ತಕ್ಷಣ ಇವ್ರು ಜೆನ್ಜಿ ಅಂತ ಅಂದ್ಬಿಡ್ತಾರ. ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಜೆನ್ಜಿ ಅಂತ ಹೇಳಿ, ಇದು ನಾವು ಬಹಳ ವಿಚಾರ ಮಾಡ್ಬೇಕು. ಏನ್ ಡೇಂಜರ್ ಕ್ಯಾಟಗರೀಸ್ ಅಂದ್ರೆ, ಒಂದೇ ಕ್ಯಾಟಗರಿ ಜೆನ್ಜಿ ಇಸ್ ಕಾನ್ಫಿಡೆಂಟ್. ಎಷ್ಟು ಜನ ನಿಮ್ಗೆ ಕಾನ್ಫಿಡೆಂಟ್ ಇಲ್ಲಾರ್ದವ್ರು ಇದಾರೆ? ಹೊರಗೆ ಹೋಗಿ ಮಾರ್ಕೆಟ್ ದಿಂದ ಒಂದು ಕಾಯಿ ಪಲ್ಯ ತರ್ಲಿಕ್ಕೆ ಆಗಲ್ಲ, ಹೆಂಗ್ ಕಾನ್ಫಿಡೆಂಟ್ ಅಂತೀರಿ? ಹೌದಾ? ಪರ್ಸನಲ್ ವೆಹಿಕಲ್ ಇಲ್ಲದೆ ಅವ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಆಗಂಗಿಲ್ಲ ಅವರಿಗೆ. ದೇ ಆರ್ ವೆರಿ ಅನ್ಕಂಫರ್ಟೇಬಲ್, ದೇ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಹೌ ಟು ಹ್ಯಾಂಡಲ್ ಸಮ್ ಅನ್ಪ್ಲಾನ್ಡ್ ಆಕ್ಟಿವಿಟಿ ದಟ್ ಕಮ್ಸ್ ಅಪ್. ಬಸ್ ಏನೋ ಫೇಲ್ ಆಯ್ತು, ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅವ್ರಿಗೆ ಗೊತ್ತಿಲ್ಲ. ಸೊ ಕಾನ್ಫಿಡೆಂಟ್ ಅನ್ನೋದು. ಜೆನ್ಜಿ ಡಸಂಟ್ ಲಿಸನ್ ಅಂತ ಹೇಳೋದು, ಅವ್ರು ಕೇಳೋದಿಲ್ರಿ, ತಾವು ನೋಡ್ಕೊಂಡು ಹೋಗ್ತಾರೆ, ತಾವು ಡಿಸೈಡ್ ಮಾಡ್ತಾರೆ. ದೇ ಆರ್ ವೆರಿ ಪವರ್ಫುಲ್ ಇನ್ ಮೇಕಿಂಗ್ ಡಿಸಿಷನ್ಸ್, ದೇ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೋಜರ್. ಇದನ್ನು ಸುಳ್ಳು. ಎಷ್ಟೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ನೀರ್ ಎಲ್ಲಿಂದ ಬರ್ತಂತ ಗೊತ್ತಿಲ್ಲ, ಹಾಲು ಎಲ್ಲಿಂದ ಬರ್ತದ ಗೊತ್ತಿಲ್ಲ. 2 to 3 ಅವರ್ಸ್ ಅವ್ರು ಸ್ನಾನ ಮಾಡ್ತಾರೆ, ಎಷ್ಟು ಲೀಟರ್ಸ್ ನೀರ್ ಹಾಳಾದು ಅವ್ರಿಗೇನು ಪರಿವೇ ಇಲ್ಲ. ಹೆಂಗ್ ನೀವ್ ಹೇಳ್ತೀರಿ ಅವೇರ್ನೆಸ್ ಜಾಸ್ತಿ ಅದಂತ ಹೇಳಿ? ಮಾತು ಕೇಳೋದಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟು ಜನ ಸ್ಯಾಂಪಲ್ ತಗೊಂಡು ಇದನ್ನ ಪ್ರೂವ್ ಮಾಡಿರಿ? ನಿಮ್ ಸುತ್ತಮುತ್ತ ಇರೋದೇ ಒಂದು 10 ಹುಡುಗರು ನೀವು ತಗೊಂಡ್ರೆ ಎಷ್ಟು ಜನ ನಿಮ್ಮಲ್ಲಿ ಮಾತು ಕೇಳಲ್ಲ? ಹಾರ್ಡ್ಲಿ 3-4 ಜನ ಮಾತು ಕೇಳ್ತಿಲ್ಲ, 70% ಮಾತು ಕೇಳ್ತಾರೆ. ಈ ಕ್ಯಾಟಗರಿ ಮೊದಲು ಇತ್ತಲ್ಲ, ನಮ್ ಟೈಮ್ದಲ್ಲೂ 10 ಜನದಲ್ಲಿ 3 ಜನ ಮಾತು ಕೇಳಲಿಲ್ಲ, ಅಥವಾ 4 ಜನ ಮಾತು ಕೇಳ್ತಿಲ್ಲ, ಅಥವಾ ಇಬ್ಬರೇ ಕೇಳ್ತಿರ್ಲಿಲ್ಲ. ದಿಸ್ ಇಸ್ ನಾಟ್ ಸಮಥಿಂಗ್ ಆಸ್ ಅ ರಿಸರ್ಚ್. ಇದರಲ್ಲಿ ಏನ್ ಟೇಸ್ಟ್ ಇಲ್ಲ, ಇದರಿಂದ ಏನ್ ಬೆನಿಫಿಟ್ ಇಲ್ಲ ಸಮಾಜಕ್ಕೆ. ಬಟ್ ದೀಸ್ ಆರ್ ಆಲ್ ಡೇಂಜರ್ ಝೋನ್ಸ್. ಆಮೇಲೆ ಜೆನ್ಜಿ ಹೇಟ್ಸ್ ಹೈರಾರ್ಕಿ. ಆಫೀಸಲ್ಲಿ ಬಂದ್ರೆ ಹೇ ಫ್ರೆಂಡ್ ಹೌ ಆರ್ ಯು ಅಂತ ಅನ್ಬೇಕು, ಬ್ರೋ ಹೆಂಗಿದೆ ಅಂತ ಅನ್ಬೇಕು. ಹಂಗೇನಿಲ್ಲ.
ಇನ್ನೂ ನಮಸ್ಕಾರ ಮಾಡೋ ಜನ ಎಷ್ಟೋ ಇದಾರೆ ಹುಡುಗರು. ಇನ್ನೂ ಆಫೀಸ್ದಲ್ಲಿ ಎಷ್ಟೋ ಸರ್ ಸರ್ ಅಂತಂತಾರ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ದೇ ಡೋಂಟ್ ಇವನ್ ಕಾಲ್ ಬೈ ದ ನೇಮ್. ಹೆಂಗ್ ಕ್ಯಾಟಗರೈಸ್ ಮಾಡಿದ್ರೆ ಇದು? ಯಾರು ಹೇಳಿದ್ರು ಅವರಿಗೆ? ಎಲ್ಲಿ ರಿಸರ್ಚ್ ಆಯ್ತು ಇದು? ಪ್ರಶ್ನೆ ನಾವು ಕೇಳಿಲ್ಲ. ಆಮೇಲೆ ದೇ ವಾಂಟ್ಸ್ ಫ್ರೀಡಮ್ ಅಂತ ಹೇಳೋದು. ಫ್ರೀಡಮ್ ಅನ್ನು ಬೇಕಾಗಿಲ್ಲ ಅವರಿಗೆ. ಎಷ್ಟೋ ಜನ ತಂದೆ ತಾಯಿ ಹೇಳಿದ್ದು ಒಬಿಡಿಯಂಟ್ ಆಗಿ ಇದ್ದಾರೆ ಹುಡುಗರು. ಆಫೀಸಲ್ಲಿ ಒಬಿಡಿಯಂಟ್ ಆಗಿರೋ ಎಂಪ್ಲಾಯಿಗಳಿದ್ದಾರೆ. ಕಾಲೇಜಲ್ಲಿ ಒಬಿಡಿಯಂಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ. ಆಮೇಲೆ ನಾವು ಹಿಂದಕ್ಕೆ ನಾನು ಪ್ರೊಫೆಸರ್ ಆಗಿ ಟೀಚ್ ಮಾಡ್ಬೇಕಾದ್ರೂ ಸ್ಟೂಡೆಂಟ್ಸ್ ಆ 3 ಕ್ಯಾಟಗರಿ ಇರ್ತೀವಿ. ವೆರಿ ಸ್ಟೂಡಿಯಸ್ ಮುಂದಿನ ಬೇಜ್ದವರು, ಮಧ್ಯ ಬೇಜ್ದವರು ಸ್ವಲ್ಪ ಮಾತಾಡೋರು, ಸ್ವಲ್ಪ ಓದೋರು, ಸ್ವಲ್ಪ ಫೋಕಸ್ ಮಾಡೋರು. ಹಿಂದಿನ ಬೇಜ್ದವರು ಈ ಕ್ಲಾಸ್ ಏನ್ ನಡೆದಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಆ ತರ ಚೆನ್ನಾಗಿದ್ರು. ಸೊ ಅವಾಗ ಅವ್ರು ಫ್ರೀಡಮ್ ಆಗೇ ಇದ್ರು. ಎಲ್ಲಿಂದ ಇದು ಫ್ರೀಡಮ್ ಅಂತು? ಈಗ ಏನಾಗ್ತದೆ ನೋಡ್ರಿ, ಒಂದು ದೃಶ್ಯ ಅಂತ ಮೂವಿ ನೋಡಿರ್ಬೋದು ನೀವು. ನಾವ್ ಇಂಥ ದಿವ್ಸ ಆಶ್ರಮಕ್ಕೆ ಹೋಗಿದ್ದೀವಿ, ಇಂಥ ದಿವ್ಸ ಆಶ್ರಮಕ್ಕೆ ಹೋಗಿ ಅಂತ ಹೇಳಿ ಹೇಳಿ ಏನಾಗ್ಬಿಡ್ತದೆ, ಅದು ಖರೆ ಆಗಿ ಹೋಗ್ಬಿಡ್ತದೆ. 100 ಸಲ ಸುಳ್ಳು ಹೇಳಿದ್ರೆ ಅದು ಸತ್ಯ ಅಂತ ಅನ್ಸ್ಕೊಲಿಕ್ಕೆ ಶುರು ಆಗ್ತಂತ ಇದು ನಮ್ ಹಿಂದೆ ಗಾದಿ ಮಾತು ಅದ. ಹಂಗಿದ್ದಾಗ ಏನಾಗ್ಬಿಡ್ತದೆ, ನಾವು ಈ ಕ್ಯಾರೆಕ್ಟರ್ ಅನ್ನ ತಂದು ಇಂಪೋಸ್ ಮಾಡಿ ಮಾಡಿ ಅದನ್ನ ಮೆಟಾ ಕ್ಯಾರೆಕ್ಟರ್ ಅನ್ನ ಮಾಡಿ ಅದನ್ನ ಎಲ್ಲಾರ ತಲೆ ಮೇಲೆ ಹಾಕಿ ಅನ್ನೋಯಿಂಗ್ಲಿ ನಮ್ಮಂತ ಜನರು ಯು ಆರ್ ಜೆನ್ಸಿ ಮ್ಯಾನ್, ಯು ಲೈಕ್ ಫ್ರೀಡಮ್, ಯು ವಾಂಟ್ ಫ್ರೀಡಮ್ ಅವ್ರ ತಲೆಯಲ್ಲಿ ತುಂಬಿಸಿದಾಗ ಇಲ್ಲಿ ತಪ್ಪು ಮಾಡ್ತಿರೋದು ನಾವೇ. ಇದ್ರ ಹಿಡನ್ ಅಜೆಂಡಾ ಏನಿರ್ಬೋದು ಅಂತ ನಾವು ಈಗ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ. ಸೊ ಈಗ ಎಲ್ಲಾರು ಒಂದೇ ಅಂತ ಹೇಳಕ್ ಹೊಂಟಾರ. ಒಂದ್ ಕ್ಯಾಟಗರೈಸೇಷನ್ ಮಾಡೋಣ, ಎಲ್ಲಾರು ಒಂದೇ ಅಂತ ಹೇಳಕ್ ಹೊಂಟಾರ. ಒಂದೇ ಹೆಂಗ್ ಆಗ್ತಾರ ಅವರು? ಎಲ್ಲಾರು ರಿಚ್ ಇದಾರ, ಎಲ್ಲಾರು ಪುವರ್ ಇದಾರ, ಎಲ್ಲಾರು ಅರ್ಬನ್ ದಿಂದ ಬಂದಾರ, ರೂರಲ್ ದಿಂದ ಬಂದಾರ, ಡಿಫ್ರೆಂಟ್ ಕಲ್ಚರ್ ದಿಂದ ಬಂದಾರ, ಡಿಫ್ರೆಂಟ್ ಎಜುಕೇಶನ್ ದಿಂದ ಬಂದಾರ, ಸಾಕಷ್ಟು ಡಿಫ್ರೆನ್ಸ್ ಅದೇ ಇದಲ್ಲ. ಮತ್ತೆ ಇವರೆಲ್ಲ ಹೆಂಗ್ ಒಂದಾಗ್ಲಿಕ್ಕೆ ಸಾಧ್ಯ? ಒಂದೇ ತರ ಕ್ಯಾರೆಕ್ಟರ್ ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಸೊ ಡೂ ಯು ಥಿಂಕ್ ಇಟ್ಸ್ ವೆರಿ ಲಾಜಿಕಲ್ ದಟ್ ಸಂಬಡಿ ಇಸ್ ಲೇಬಲಿಂಗ್ ಸಮ್ ಜನರೇಷನ್ ಲೈಕ್ ದಿಸ್? ನಿಮ್ ಜನರೇಷನ್ ಅನ್ನ ಹಿಂದುಳಿದ ಜನರೇಷನ್ ಅಂತಂದ್ರೆ ನೀವು ಸುಮ್ ಕೊಡ್ತೀರೇನೋ? ನೀವು ಎಷ್ಟೋ ಮಂದಿ ವೆಂಚರ್ ಕ್ಯಾಪಿಟಲ್ ಮಾಡ್ಕೊಂಡಿರಿ, ಎಷ್ಟೋ ಮಂದಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ, ತಂದೆ ತಾಯಿ ಮಾಡದೆ ಇರತಕ್ಕಂತ ಫಾರ್ಮಿಂಗ್ ಅನ್ನು ಕೂಡ ಮಾಡಿದವರಿದ್ದಾರೆ. ಸೊ ಹೆಂಗಂತೀರಿ ಇದನ್ನ? ಹೌದಾ? ಸೊ ಇಟ್ ಯೂಶಲಿ ಶೋಸ್ ದಟ್ 0.001% ಏನೋ ಅನಾಲಿಸಿಸ್ ಆಗಿ ಅದನ್ನ ಇಲ್ಯೂಷನ್ ಅಂತ ಕ್ರಿಯೇಟ್ ಮಾಡ್ಯಾರ. ಒಂದು ನಾನು ಬಹಳ ಮೆಚ್ತೀನಿ ದ್ವೈತ ತತ್ವದಾಗ, ಅಂದ್ರೆ ಈ ಇಲ್ಯೂಷನ್ ಕಡೆ ಹೋಗ್ಬೇಡ್ರಿ ಅಂತಾರೆ. ಜಗತ್ ಸತ್ಯ, ಪರಮಾತ್ಮ ಸತ್ಯ, ನಾವು ಸತ್ಯ, ಎಲ್ಲ ಸತ್ಯ ಜಗತ್ತಿರೋದ್ರಿಂದ ಈ ಸುಳ್ಳು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ ನೋಡ್ರಿ, ಇವರೇ ಡ್ಯಾಮೇಜ್ ಮಾಡೋದು. ಸೊ ಈ ಸುಳ್ಳು ಜಗತ್ತನ್ನ ನಂಬಾರ್ದು, ಸುಳ್ಳು ರಿಯಾಲಿಟಿಯನ್ನ ನಂಬಾರ್ದು ನಾವು. ಆಮೇಲೆ ಇವತ್ತಿನ ನಾವು ದಿವಸದಲ್ಲಿ ನಮ್ ಪ್ರತ್ಯಕ್ಷ ಯಾವುದೇ ಕಾಣಿಸಂಗಿಲ್ಲ ಅಂದ್ರೆ ಅದನ್ನ ನಾವು ನಂಬೋದೇ ಇಲ್ಲ. ಪ್ರತ್ಯಕ್ಷ ಇಲ್ಲದನ್ನ ಪ್ರಮಾಣ ಅಂತ ಒಪ್ಕೊಳ್ಳಂಗಿಲ್ಲ ನಾವು. ಆದ್ರೂ ಎಷ್ಟೋ ಪ್ರಮಾಣ ಆಗ್ತಾವ, ಪ್ರತ್ಯಕ್ಷ ಕಂಡಿಲ್ಲ ಪ್ರಮಾಣ ಅನ್ನಂಗಿಲ್ಲ. ಹಂಗಿದ್ದಲ್ಲಿ ನಾವ್ ಇಲ್ಲಿ ಪ್ರತ್ಯಕ್ಷ ಕಂಡೀವಿ ಈ ವಿಷಯವನ್ನ, ಎಲ್ಲಿ ನೋಡಿವಿ, ಎಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೀವಿ, ನಾವು ಎಲ್ಲಿ ಇವ್ಯಾಲ್ಯೂಯೇಟ್ ಮಾಡಿ, ನಮ್ಗೆ ಎಲ್ಲಿ ಟೈಮ್ ಅದ ಹೇಳ್ರಿ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ? ಒಂದು 10 ಜನಕ್ಕೆ ತಗೊಂಡು ಸರ್ವೆ ಮಾಡ್ಕೊಂಡು ನಾವೊಂದು ಕನ್ಕ್ಲೂಷನ್ ಮಾಡ್ಕೊಂಡಿದೀವ? ಇಲ್ಲ. ಯಾರು ಮಾಡಿದ್ವಿ ಇದು? ಯಾಕೆ ನಾವು ನಂಬುದೀವಿ? ಓಕೆ, ಸೊ ಇದರಿಂದ ಯಾರು ಬೆನಿಫಿಟ್ ಆಗ್ತಾರೆ? ಒಂದು ಕ್ಯಾಟಗರೈಸ್ ನೀವು ನೋಡುವಂತಿಕೋರಿ, ದ ಮೋಸ್ಟ್ ಬೆನಿಫಿಷಿಯಲ್ ಜನರು ಇದರಿಂದ ಅಂದ್ರೆ ಮಾರ್ಕೆಟಿಂಗ್ ದವ್ರು. ಜಿ ಲೈಕ್ಸ್ ದಿಸ್ ಕೈಂಡ್ ಆಫ್ ಸೋಪ್ ಅಂತ ಹೇಳಿದ್ರೆ, ಹೊಸ ತರದ ಸೋಪು 10 ರೂಪಾಯಿ ಸಿಗೋ ಸೋಪನ್ನೇ ರೀಪ್ಯಾಕೇಜ್ ಮಾಡಿ 40 ರೂಪಾಯಿಗೆ ಮಾರಿದ್ರೆ ಜಿ ವಿಲ್ ಸ್ಟಾರ್ಟ್ ಪರ್ಚೇಸಿಂಗ್ ಇಟ್. ಯಾಕಂದ್ರೆ ಮನುಷ್ಯ ಹೆಂಗ್ ವಿಚಾರ ಮಾಡಿ ಮಾಡ್ತಾನೆ, ನಾನು ಜಿ ಮೋಸ್ಟ್ಲಿ ಅಪ್ಪ ಯೂಸ್ ಮಾಡೋ, ನಮ್ಮ ತಂದೆ ತಾಯಿ ಯೂಸ್ ಮಾಡೋ ಸೋಪನ್ನು ನಾನು ಯೂಸ್ ಮಾಡಬಾರ್ದು, ನಮ್ಮ ತಂದೆ ತಾಯಿ ಯೂಸ್ ಮಾಡೋ ಪೆನ್ ಅನ್ನ ನಾನು ಯೂಸ್ ಮಾಡಬಾರ್ದು, ಈ ತರ. ಸೆಕೆಂಡ್, ಅಡ್ವರ್ಟೈಸ್ಮೆಂಟ್. ಮಾಡರ್ನಿಟಿನ ಬಿಲ್ಡ್ ಮಾಡೋದು, ಅನ್ಯೂಶುವಲ್ ಆಕ್ಟಿವಿಟೀಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡ್ತಾರೆ. ಮೀಡಿಯಾದವ್ರು ಬೆನಿಫಿಟ್ ಆಗ್ತಾರೆ. ಜಂಜಿ ಅಂತ ಹೇಳಿ ಏನೋ ಒಂದು ಕ್ಯಾರೆಕ್ಟರ್ ತೋರಿಸೋದು, ಯಾವುದೇ ತರ ಸೀರಿಯಲ್ ತೋರಿಸೋದು, OTT ಅಲ್ಲಿ ಏನೇನೋ ತೋರಿಸ್ಕೊತ ಹೋಗೋದು, ಅವ್ರನ್ನ ಏನೋ ಇಲ್ಯೂಷನ್ ಲೋಕಕ್ಕೆ ಕರ್ಕೊಂಡು ಹೋಗೋದು, ಭ್ರಮಾಲೋಕಕ್ಕೆ ಕರ್ಕೊಂಡು ಹೋಗೋದು, ಕ್ರೈಮ್ ಕರ್ಕೊಂಡು ಹೋಗೋದು, ಇದು ಒಂದು. ಇನ್ಫ್ಲೂಯೆನ್ಸ್ ಮಾಡಬಹುದು. ನೀವು ಈ ಕೋರ್ಸ್ ಅನ್ನ ತಗೊಂಡ್ರೆ ಜಂಜಿ ಲೈಕ್ ಮಾಡ್ತದೆ, ಇದನ್ನೇ ಜಂಜಿ ಲೈಕ್ ಮಾಡ್ತದೆ, ಈ ತರ ಜಾಬ್ ಅನ್ನೇ ಅವ್ರು ಲೈಕ್ ಮಾಡ್ತಾರೆ. ಸೊ ದಟ್ ಯು ಸ್ಲೋಲಿ ಸ್ಟಾರ್ಟ್ ಇನ್ಫ್ಲೂಯೆನ್ಸಿಂಗ್ ದಮ್ ಟು ಅಡಾಪ್ಟ್ ವಾಟ್ ಯು ವಾಂಟ್. ಆಮೇಲೆ ಕನ್ಸಲ್ಟೇಷನ್, ನೀನ್ ಹಿಂಗಿಲ್ಲಲ್ಲ, ಯು ಆರ್ ಡಿಫ್ರೆಂಟ್, ಅಲ್ಲಿ ಕನ್ಸಲ್ಟೇಷನ್ ಅವರಿಗೆ ದುಡ್ಡು ಬರ್ತದೆ. ಈ ತರ ಡಿಫ್ರೆಂಟ್ ವೇದಾಗ ಅವ್ರು ಏನ್ ಮಾಡ್ತಾರಂದ್ರೆ ನಮ್ಮ ಬೆನಿಫಿಟ್ ಅನ್ನ ಇಲ್ಲಿ ತಗೊಳಕ್ ಶುರು ಮಾಡ್ತಾರೆ. ನಾನು ಇಲ್ಲಿವರೆಗೂ ಧಾರ್ಮಿಕ ತಳಹದಿಯಲ್ಲಿ ಈ ವಿಷಯ ಬಗ್ಗೆ ಮಾತಾಡೇ ಇಲ್ಲ, ಮತ್ತೆ ಪೊಲಿಟಿಕಲ್ ತಳಹದಿಯಲ್ಲಿ ಇದನ್ನ ಮಾತಾಡೇ ಇಲ್ಲ, ಜಾಗ್ರಫಿಕ್ ತಳಹದಿಯಲ್ಲಿ ಇದನ್ನ ಮಾತಾಡೇ ಇಲ್ಲ. ಒಂದು ಕ್ಷಣ ನಾವು ಜಾಗ್ರಫಿಕಲ್ ತಳಹದಿಗೆ ಹೋಗ್ಬರೋಣ ಅಂತ. ಇವತ್ತ ಯಾವುದೇ ರೀತಿಯಿಂದ ಪೊಲಿಟಿಕಲಿ, ಜಿಯೋಗ್ರಫಿಕಲಿ ಒಂದು ಜನಾಂಗವನ್ನ, ಒಂದು ಸಮುದಾಯವನ್ನ, ಒಂದು ದೇಶವನ್ನ ಹಾಳು ಮಾಡ್ಬೇಕಾದ್ರೆ ಅದು ಯಂಗ್ಸ್ಟರ್ಸ್ ಅನ್ನ ಹಾಳು ಮಾಡಿದ್ರೆ ಸಾಕು. ಯಂಗ್ಸ್ಟರ್ಸ್ ಅನ್ನ ನೀವು ವ್ಯಸನಿಗಳನ್ನಾಗಿ ಮಾಡಬಹುದು, ಜಾಬ್ಲೆಸ್ ಆಗಿ ಮಾಡಬಹುದು. ಜಾಬ್ ಮಾಡ್ದೇನೆ ಯು ಕ್ಯಾನ್ ಸೇ ಜಂಜೀಸ್ ಆರ್ ಪ್ರೌಡ್ ಇವನ್ ಇಫ್ ದೇ ಆರ್ ನಾಟ್ ವರ್ಕಿಂಗ್ ಅಂತ ನೀವು ಹೇಳ್ಬಿಟ್ರೆ, ಕೆಲಸ ಮಾಡೋದನ್ನು ಸುಖದಿಂದ ಇರ್ತಾನವ. ನಾನು ಕೆಲಸನೇ ಮಾಡ್ತಿಲ್ಲ, ಅಪ್ಪ ಅಮ್ಮ ದುಡ್ಡು ತಿಂತಾ ಇದ್ದೇನೆ ಆರಾಮಾಗಿ, ಸ್ಟಿಲ್ ಐ ವಾಂಟ್ ಟು ಎಂಜಾಯ್ ಬಿಕಾಸ್ ದಿಸ್ ಇಸ್ ಹೌ ಐ ಆಮ್ ಜಂಜಿ. ಈ ತರ ಇಲ್ಯೂಷನ್ ಕ್ರಿಯೇಟ್ ಮಾಡಿ ಒಂದು ಸಮಾಜವನ್ನ ನೀವು ಈಸಿಯಾಗಿ ಆಳ್ಬಹುದು, ಗುಲಾಮ್ಗಿರಿಯಲ್ಲಿ ಇಟ್ಕೋಬಹುದು. ಅದು ಅಡ್ವರ್ಟೈಸ್ಮೆಂಟ್ ಇನ್ ಗುಲಾಮ್ಗಿರಿ ಇಡಬಹುದು, ನಿಮ್ ಪ್ರಾಡಕ್ಟ್ ಗುಲಾಮ್ಗಿರಿ ಇರಬಹುದು,
ಅಥವಾ ಆ ದೇಶವನ್ನ ನೀವು ಒಡೆದಾಳಬಹುದು, ಅಥವಾ ಪಾಲಿಟಿಕಲಿ ನೀವು ಯಂಗ್ ಜನರೇಷನ್ ರಾಂಗ್ ಟೂಲಿಂಗ್ ಯೂಸ್ ಮಾಡಬಹುದು. ಸೊ ಇದು ಬಹಳ ಡೇಂಜರ್. ಇದನ್ನ ನಾವು ಥಿಂಕ್ ಮಾಡ್ತಾ ಇಲ್ಲ ಇವತ್ತು. ಎಲ್ಲಾರು ಜೆನ್ಜಿ ಅಂದ್ರು, ನಾವು ಜೆನ್ಜಿ ಅಂದ್ವಿ. ಯಾವುದೋ ಧಾರ್ಮಿಕ ಸಭಾದಾಗೂ ನಾವು ಜೆನ್ಜಿ ಅಂದ್ವಿ. ನೋ, ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ನಾವ್ ಎಲ್ಲೂ ಪ್ರೂವ್ನೇ ಮಾಡಿಲ್ಲ. ಹೌ ವಿ ಆರ್ ಅಕ್ಸೆಪ್ಟಿಂಗ್ ಇಟ್? ಇನ್ನೂ ಪ್ರೂವ್ ಮಾಡ್ದೆ ನಾನು ಇವತ್ತು ಏನೂ ನಂಬೋದೇ ಇಲ್ಲ. ಹೆಂಗೆ ನಾವು ಇದನ್ನ ನಂಬ್ತಾ ಇದೀವಿ? ಆರ್ ವಿ ಫೂಲ್ಸ್? ಇದನ್ನ ನಾವು ಥಿಂಕ್ ಮಾಡ್ಬೇಕು. ಜೆನ್ಜಿ ಲೈಕ್ಸ್ ಸ್ಪೆಷಲ್ ಸ್ಪೋರ್ಟ್ಸ್ ಅಂತಂದ್ರೆ ನಾಳಿಂದ ಎಲ್ಲ ಸ್ಪೋರ್ಟ್ಸ್ ನೋಡಿ ಶುರು ಮಾಡ್ತಾರೆ. ಜೆನ್ಜಿ ವಿಲ್ ಓನ್ಲಿ ಇನ್ವೆಸ್ಟ್ ಇನ್ ದೀಸ್ ಕೈಂಡ್ ಆಫ್ ಸ್ಟಾಕ್ಸ್ ಅಂದ್ರೆ ಅಲ್ಲಿ ಸ್ಟಾಕ್ಸ್ ಆಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇನಾಗ್ಬಿಡುತ್ತೆ, ಸ್ಪೆಷಲ್ ಕ್ಯಾಟಗರಿ ಅಂತ ತಿಳ್ಕೊಂಡ್ಬಿಡ್ತಾರ ಅವ್ರು. ನಾ ಸ್ಪೆಷಲ್ ಇದ್ದೀನಿ ಅಂತ ಹಿಂಗೆ. ದಿಸ್ ಇಸ್ ರಾಂಗ್. ಆಮೇಲೆ ಪಾಲಿಟಿಕಲಿ ನೋಡಿ ಇವತ್ತು ವೆಪನೈಸ್ ಮಾಡಬಹುದು. ಇಂಡಿಯಾದ ಬಿಗ್ಗೆಸ್ಟ್ ಇವತ್ತು ಸ್ಟ್ರೆಂತ್ ಅಂದ್ರೆ ಯೂತ್. ಬಹಳಷ್ಟು ನಮ್ಮ ಹತ್ರ ಯಂಗ್ ಜನರೇಷನ್ ಇದಾರೆ. ಬಹಳಷ್ಟು ದೇಶದಲ್ಲಿ ಇವತ್ತು ಯಂಗ್ ಜನರೇಷನ್ಸ್ ಇಲ್ಲ, ಯಂಗ್ಸ್ಟರ್ಸ್ ಇಲ್ಲ, ಎಲ್ಲ ಓಲ್ಡ್ ಏಜ್ ಇದಾರೆ. ಈ ಯಂಗ್ಸ್ಟರ್ಸ್ ಅನ್ನ ನೀವು ವ್ಯಸನಿಗಳನ್ನಾಗಿ ಮಾಡಿದ್ರಿ, ಜಾಬ್ಲೆಸ್ ಆಗಿ ಮಾಡಿದ್ರಿ, ಒಂಥರ ಅರೋಗೆಂಟ್ ಆಗಿ ಮಾಡಿದ್ರಿ, ಅಥವಾ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಇವರನ್ನ ನೀವು ಕಿಟ್ ಆಗಿ ಯೂಸ್ ಮಾಡ್ಬೋದು, ಪೊಲಿಟಿಕಲ್ ಕಿಟ್ ಆಗಿ ಯೂಸ್ ಮಾಡ್ಬೋದು, ಇವರನ್ನ ಟೂಲ್ ಆಗಿ ನೀವು ಯೂಸ್ ಮಾಡ್ಬೋದು. ಜನ್ಜಿ ನೋ ಮೋರ್ ಲೈಕ್ಸ್ ಎ ಎ ಸ್ಕೂಲ್ ವಿಚ್ ಟೀಚರ್ಸ್ ವಿಚ್ ಇಸ್ ವೆರಿ ಸ್ಟ್ರಿಕ್ಟ್ ಅಂತ ಏನೋ ಹೇಳ್ಬಿಟ್ರೆ ಆ ಸ್ಕೂಲಿನ ಹುಡುಗಿ ಹೋಗಿ ತಮ್ಮ ಸ್ಕೂಲಿಗೆ ಕಲ್ಲು ಹೊಡೆದು ಬರ್ತಾನೆ. ಇದನ್ನ ಸಾಕಷ್ಟು ಮೂವಿ ಒಳಗೂ ತೋರ್ಸ್ಯಾರ. ಯಾವ ಶಾರುಖ್ ಖಾನ್ ಅಂತ ಏನೋ ಒಬ್ಬ ಆಕ್ಟರ್ ಇದ್ದ, ಅವ್ನ ಮೂವಿಗಳನ್ನ ನೀವು ನೋಡಿರ್ಬೋದು. ಈ ತರ ತೋರಿಸ್ತಾರೆ. ಸ್ಟೂಡೆಂಟ್ಸೇ ಆ ಸ್ಟ್ರಿಕ್ಟ್ ಇರೋ ಗುರುನ ಅಪೋಸ್ ಮಾಡ್ಕೋತಾರ. ಪ್ರೀತಿ ಇರ್ಲಾ ಜಾಗದಾಗ ಪ್ರೀತಿ ಮಾಡಿ ಶುರು ಮಾಡ್ತಾರೆ. ಇವೆಲ್ಲ ಏನ್ ಗೊತ್ತೇನು, ಮೂವಿಯಿಂದ ನಮಗ್ ಬಯಾಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಅಡ್ವರ್ಟೈಸ್ಮೆಂಟ್ ನಮಗ್ ಮಳ್ಳ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಈಗ ಈ ಜನರೇಷನ್ ಕ್ಯಾಟಗರಿಯನ್ನು ಯೂಸ್ ಮಾಡಿ ನಮಗ ಹುಚ್ಚು ಮಾಡ್ತಾ ಇದ್ದಾರೆ. ಇದರಲ್ಲಿ ಮೋಸ ಹೋಗೋರು ನಾವೇ. ಸೊ ಇದು ಜಿಯೋಗ್ರಾಫಿಕಲ್ ಮತ್ತು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತಿರೋದು. ಇನ್ನು ಧಾರ್ಮಿಕ ಬ್ಯಾಕ್ ಗ್ರೌಂಡ್ ನೋಡ್ರಿ ಅಂತಿಕೋರಿ, ಧರ್ಮದಾಗ ಈ ತರ ಜನರೇಷನ್ ಲೇಬಲ್ ಮಾಡೋದಾಗ್ಲಿ, ಒಂದು ಜನರೇಷನ್ ಈ ತರ ಇರ್ತದಂತಾಗ್ಲಿ, ಇದು ಯಾವ ಶಾಸ್ತ್ರದಲ್ಲೂ ಬರ್ದಿಲ್ಲ. ನೀವು ಯಾವ್ದಾದ್ರು ಸಿದ್ಧಾಂತ ತಗೊಳ್ರಿ, ಮಧ್ವ ಸಿದ್ಧಾಂತನೇ ಇರ್ಬೋದು, ಅದ್ವೈತ ಸಿದ್ಧಾಂತ ಇರ್ಬೋದು, ಬೇಕಾದಂತ ಸಿದ್ಧಾಂತ ತಗೊಂಡ್ರೆ ಇದು ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯನಂಗೆ ಒಬ್ಬ ಮನುಷ್ಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನ ನೀವು ಮಧ್ವ ಸಿದ್ಧಾಂತಿಗೆ ಬಂದ್ರಂತಿಕೋರಿ, ಇದಂತೂ ಬಹಳ ಖಡಾಖಂಡಿತವಾಗಿ ಹೇಳ್ಬಿಡ್ತದೆ. ಒಬ್ನಿಗಿರೋ ಟೇಸ್ಟ್ ಮತ್ತೊಬ್ನಿಗಿರಂಗಿಲ್ಲ, ಒಂದು ವಸ್ತುಗಿರೋ ಕ್ಯಾರೆಕ್ಟರ್ ಇನ್ನೊಂದು ವಸ್ತುಗಿರೋದಿಲ್ಲ. ಪಂಚಭೇದಗಳನ್ನ ಏನ್ ಹೇಳಿಕೊಂಟಾರ, ಸುಮ್ ಹೇಳಿಕೊಂಟಿಲ್ರಿ ಅವ್ರು. ಧಾರ್ಮಿಕ ಒಳಗೆ ಏನೋ ಒಂದು ಬುಕ್ ಬರಿಬೇಕು, ಏನೋ ಒಂದು ಹೇಳಿ ಪೂಜೆ ಪುನಸ್ಕಾರ ಮಾಡಿಸ್ಬೇಕಂತಲ್ಲ. ಫ್ಯೂಚರ್ ಏನಾದ್ರು ಸ್ಟೇಬಲ್ ಆಗ್ಬೇಕು ನಮ್ ಜಗತ್ತೊಳಗಂದ್ರ ನೀವ್ ಈ ಮಧ್ವ ಸಿದ್ಧಾಂತ ಬೇಸಿ ತಿಳ್ಕೊಬೇಕು. ನೀವ್ ಅದನ್ನ ಧಾರ್ಮಿಕ ದೃಷ್ಟಿಯಿಂದ ನೋಡ್ತಿರೋ, ಫಿಲಾಸಫಿಕಲ್ ದೃಷ್ಟಿಯಿಂದ ನೋಡ್ತಿರೋ, ಅಥವಾ ನಮ್ಮ ಜಗತ್ತಿನ ಮುಂದೆ ಹೆಂಗ್ ಆಗ್ತದ ನೀವು ನೋಡ್ಬೇಕಂದ್ರ ಇದು ಬಹಳ ಇಂಪಾರ್ಟೆಂಟ್ ಆಗ್ತದ. ನಾನು ಇದನ್ನ ಸುಮ್ನೆ ಏನೋ ತಿಳ್ಕೊಂಡಿದ್ದೀನಿ ಅಂತ ಹೇಳಿಕೊಂಟಿಲ್ಲ. ಪ್ರಾಕ್ಟೀಸ್ ಮಾಡೋದ್ ನಿಮ್ಗೆ ಅರ್ಥ ಆಗ್ತದ ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಫಾರ್ ದ ಫ್ಯೂಚರ್ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ನಾಟ್ ಓನ್ಲಿ ಫಾರ್ ಪ್ರೆಸೆಂಟ್ ಅಂಡ್ ಪಾಸ್ಟ್, ಫ್ಯೂಚರ್ ಬಹಳ ಇಂಪಾರ್ಟೆಂಟ್ ದ್ವೈತ ತತ್ವಗಳು. ನಾನು ಅವ ಬೇರೆ ಅಂದ ತಕ್ಷಣ ದ ರೇಸ್ ಬಿಟ್ವೀನ್ ಟೂ ಪೀಪಲ್ ಈಸ್ ಆಟೋಮೆಟಿಕ್ಲಿ ಕಟ್. ಅವನಿಗೆ ಪ್ರಮೋಷನ್ ಆಗಿದೆ, ನನಗೂ ಪ್ರಮೋಷನ್ ಆಗಿ ಪ್ರಶ್ನೆನೇ ಬರೋದಿಲ್ಲ. ನನ್ ಮಗ ಅವ್ರ ಮಗ ಡಿಫ್ರೆಂಟ್. ಅವ್ನ ಮಗ 99 ಮಾಡ್ದ, ನನ್ ಮಗ 80 ಮಾಡ್ದ. ನೋ ಡಿಫರೆನ್ಸ್, ನೋ ಫ್ರಸ್ಟ್ರೇಷನ್, ನೋ ಇಶ್ಯೂಸ್, ನೋ ಸುಯಿಸೈಡಲ್ ಕೇಸ್. ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾವೇನಾಗ್ತೀವಿ, ಎಲ್ಲಾರು ಒಂದು, ಎಲ್ಲಾರು ಸಮಾನ, ಅವನಷ್ಟೇ ನನ್ನ ಕೆಪಾಬಿಲಿಟಿ ಇದೆ, ಅವನು ನಾನು ಒಂದು, ನಾನೇ ಗ್ರೇಟು, ಇದೆಲ್ಲ ಏನಿದೆಯಲ್ಲ ಈ ಕ್ಯಾರೆಕ್ಟರ್ ಅನ್ನ ಸೃಷ್ಟಿ ಮಾಡಿ ಇಲ್ಲಿ ಹಾಕಲಾಗ್ತಾ ಇದೆ. ಹಿಂಗಾಗಿ ಧಾರ್ಮಿಕ ರೀತಿಯಿಂದನೂ ಇದು ತಪ್ಪು. ಮಣಿಮಂತ ಅಂತ ಒಬ್ಬ ರಾಕ್ಷಸ ಬಗ್ಗೆ ಮಹಾಭಾರತ ಉಲ್ಲೇಖ ಮಾಡ್ತದ. ಅವ್ನು ಏನ್ ಮಾಡ್ತಾನಂದ್ರ ಮಣಿಮಂತ ಈ ಕಲಿಯುಗದಲ್ಲಿ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಲ್ಲಂತೆ. ಅವ್ನು ನಮ್ಮ ಮನಸ್ಥಿತಿಯನ್ನ, ನಮ್ಮ ವಿಚಾರಗಳನ್ನ ಅಟ್ಯಾಕ್ ಮಾಡಿ ನಮ್ಮಿಂದ ತಪ್ಪು ಕೆಲಸಗಳನ್ನ ಮಾಡ್ತಾನೆ, ಸಜ್ಜನರನ್ನು ಕೂಡ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಐಡಿಯಾಸ್ ಏನಿದೆಯಲ್ಲ, ಈ ತರ ಜೆನ್ಜಿ ಅಂತ ಅನ್ನೋದು, ನವಡೇಸ್ ಲೇಡೀಸ್ ಆರ್ ವೆರಿ ಮಾಡರ್ನ್ ಅಂತ ಅನ್ನೋದು, ಲೇಡೀಸ್ ನೀಡ್ ದೇರ್ ಓನ್ ಫ್ರೀಡಮ್ ಅಂತ ಅನ್ನೋದು, ಅಥವಾ ಲೇಡೀಸ್ ನೀಡ್ ದೇರ್ ರೀಕ್ರಿಯೇಷನ್ ಬೈ ಗೋಯಿಂಗ್ ಟು ರಿಸಾರ್ಟ್, ಪಬ್ಸ್ ಅಂಡ್ ಬಾರ್ಸ್, ಈ ತರ ಏನ್ ಹೇಳ್ತಾರಲ್ಲ, ಇದೆಲ್ಲ ಎಲ್ಲೂ ಪ್ರೂವನ್ ಅಲ್ಲೇ ಇಲ್ಲ. ಅಲ್ಲಿ ಹೋಗಿ ಬಂದವರು ಜೀವನದಾಗ ಸರಿಯಾಗಿದ್ದಾರ ಅಂತ ನೀವು ನೋಡ್ಕೊಂಡು ನಿಮ್ಗೆ ಗೊತ್ತಾಗ್ತದೆ. ನಿಮ್ ಸುತ್ತಮುತ್ತಿರೋ 10 ಜನ ನೀವು ಸರ್ವೆ ಮಾಡಿದ್ರೆ, ನಿಮ್ ಮನೆಯೊಳಗೆ ನೀವು ಒಂದು ಅನ್ನ ಚಪಾತಿ ಅಥವಾ ಅನ್ನ ಸಾರು ತಿಂದು ಜೀವನ ಮಾಡೋದು ನೀವೇ ಸುಖದಿಂದಿರ್ತೀರಿ. ಹಿಂಗಾಗಿ ದೀಸ್ ಲೇಬಲಿಂಗ್ಸ್ ಆರ್ ಟೋಟಲಿ ರಾಂಗ್. ನಮ್ಮ ಅನ್ಫಾರ್ಚುನೇಟ್ಲಿ ಅಥವಾ ನಮ್ ಫುಲಿಶ್ನೆಸ್ ಏನಾಗ್ಬಿಟ್ಟಂದ್ರ ಈ ಲೇಬಲ್ ಅನ್ನ ನಾವು ನಂಬ್ಕೊಂಡು ಹೊಂಟಿವಿ. ಎಲ್ಲೋ ಒಂದ್ ದೊಡ್ಡ ಸ್ಪೋರ್ಟ್ಸ್ ನಡೆದ, ದೊಡ್ಡ ದೊಡ್ಡ ಬೋರ್ಡ್ ಹಾಕ್ಯಾರಂದ್ರ ಇವ ಸುಮ್ಮನೆ ಅಲ್ಲಿ ಕ್ಯೂದಲ್ಲಿ ಸಾಯ್ತಿರ್ತಾನ. 4 ತಾಸು 5,000 6,000 ರೂಪಾಯಿ ಖರ್ಚು ಮಾಡ್ಕೊಂಡು ಮಗನಿಗೆ ಹೆಂಡತಿಗೆ ಸಣ್ಣ ಕೂಸಿಗೆ ತಗೊಂಡು ಹೋಗಿ ಅಲ್ಲಿ ಕ್ಯೂದಾಗ ಬಿದ್ದು ಒದ್ದಾಡ್ತಿರ್ತಾನೆ. ಯಾಕಂದ್ರ ಅಷ್ಟ ಅವ್ರು ಹೈಪ್ ಮಾಡಿಟ್ಟಿರ್ತಾರೆ. ಸೊ ಇದನ್ನ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗ್ತದೆ, ದೇರ್ ಇಸ್ ನೋ there is nothing called as Gen Z which you can label.
ಓಕೆ. ಸೊ ಯೂತ್ಗೊಂದು ಮೆಸೇಜ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇಲ್ಲಿ. ಯಾಕಂದ್ರೆ ಸಾಕಷ್ಟು ಯುವಕರು ಈ ಬಯಾಸ್ದಾಗ ಬಂದ್ಬಿಟ್ಟು ಅವ್ರಿಗೆ ಇನ್ನೂ ಮ್ಯಾಚುರಿಟಿ ಇರಲ್ಲ, ತಿಳುವಳಿಕೆ ಇರಲ್ಲ, ಮತ್ತೆ ಪೇರೆಂಟ್ಸು ಹಂಗೆ ಅಂತಿರ್ತಾರ, ಟೀಚರ್ಸು ಹಂಗೆ ಅಂತಿರ್ತಾರ, ಆಫೀಸ್ದಲ್ಲೂ ಹಂಗೆ ಅಂತಾರೆ. ಅವ್ರಿಗೊಂದು ಇದು ವಿಚಾರ ಬರ್ಬೇಕೇನು? ಅವ್ರೇನಂತಿರ್ತಾರ, ಐ ಆಮ್ ಜಂಜಿ ದೇರ್ ಫೋರ್ ಐ ಬಿಹೇವ್ ಲೈಕ್ ದಿಸ್. ದಯವಿಟ್ಟು ಅನ್ಬೇಡಿ, ದಿಸ್ ಇಸ್ ರಾಂಗ್. ಇನ್ಸ್ಟೆಡ್ ಯು ಸೇ ಐ ಆಮ್ ಹ್ಯೂಮನ್ ಬೀಯಿಂಗ್, ಐ ಕ್ಯಾನ್ ಥಿಂಕ್, ಐ ಕ್ಯಾನ್ ಆಸ್ಕ್ ಅ ಕ್ವಶನ್, ಐ ಕ್ಯಾನ್ ಚೂಸ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಆಕ್ಷನ್ಸ್ ಅಂದಾಗ ನಿಮಗೆ ಗೊತ್ತಾಗ್ತದ ನೀವ್ ಏನ್ ಮಾಡ್ಲಿಕ್ಕೆ ಹೊಂಟೀರಿ. ಲಾಜಿಕಲ್ ಥಿಂಕಿಂಗ್ ಒಂದ್ ಸ್ವಲ್ಪ ಬೇಕ್ರಿ ನಮ್ ಕಡೆ. ಲಾಜಿಕಲ್ ಥಿಂಕಿಂಗ್ ಇಲ್ಲಾರ್ದೆ ನಾವು ಈ ಬೇರೆಯವರ ಗುಲಾಮಗಿರಿಯಲ್ಲಿ ಜೀವನ ಮಾಡ್ತಾನೆ ಹೊಂಟಿದೀವಿ. ಜನರೇಷನ್ ಬೈ ಜನರೇಷನ್ ನಮ್ಮನ್ನ ನಾವು ಹಾಳು ಮಾಡ್ಕೋತಾ ಇದೀವಿ. ಪೂರ್ತಿ ರಾಂಗ್ ವೇಗ್ ಹೋದಾಗ ಗೊತ್ತಾಗ್ತಾ ಇದೆ ತಪ್ಪು ದಾರಿ ಅಂತ ಹೇಳಿ. ದರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಯೂ ಟರ್ನ್, ದರ್ ಇಸ್ ನೋ ಕಮ್ ಬ್ಯಾಕ್ ಪಾತ್. ಸೊ ಹಿಂಗಾಗಿ ಬಹಳಷ್ಟು ಮೊದಲೇ ನಾವು ವಿಚಾರ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಜನರೇಷನ್ ಈಸ್ ಅ ಡೆಮೋಗ್ರಾಫಿಕ್ ಕ್ಯಾಟಗರಿ. ಆಮೇಲೆ ಕ್ಯಾರೆಕ್ಟರ್ ಈಸ್ ಬಿಲ್ಟ್. ಇಟ್ಸ್ ನಾಟ್ ಸಂಬಡಿ ಕ್ಯಾನ್ ಟೆಲ್ ಹೇ ಹಿಂಗ್ ಕ್ಯಾರೆಕ್ಟರ್ ಇರ್ತದ ಅಂದ್ಕೊಂಡು ಹಂಗಿರ್ತಂತಲ್ಲ, ಇಟ್ ಈಸ್ ಬಿಲ್ಟ್. ವಿಸ್ಡಮ್ ಈಸ್ ಅರ್ನ್ಡ್. ಓದ್ತಾ 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 ನಿಮ್ಗೆ ಜಾಸ್ತಿ ನಾಲೆಜ್ ಬರ್ತದೆ. ಓ ಇದು ಹಂಗಲ್ಲ, ಇದು ಹಂಗಲ್ಲ, ಇದು ಸುಳ್ಳು ಹೇಳ್ಯಾರ, ಇಲ್ಲಿ ತಪ್ಪು ಹೇಳ್ಯಾರ, ಈ ತರ ಎಲ್ಲ ಇಷ್ಟೆಲ್ಲ ನಾವು ತಿಳ್ಕೊಬೇಕು. ಆಮೇಲೆ ಧರ್ಮ ಈಸ್ ಟು ಬಿ ಅಂಡರ್ಸ್ಟುಡ್. ಧರ್ಮ ಅಂದ್ರೆ ಬರೀ ನೀವು ಮ್ಯಾಕ್ರೋಸ್ಕೋಪಿಕ್ ಒಳಗೆ ಏನೋ ಪೂಜಾ ಮಾಡ್ತಾರ, ಪುನಸ್ಕಾರ ಮಾಡ್ತಾರ, ದೇವ್ರಿದಾನ, ಇದಷ್ಟೇ ಧರ್ಮ ಅನ್ಕೋಬೇಡ್ರಿ. ನೀವು ವಿದ್ಯಾರ್ಥಿಯಾಗಿ ಏನ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಮೊಂದು ಧರ್ಮ. ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಕಲ್ಕೊಳ್ಳೋದು ನಿಮ್ ಧರ್ಮ. ಇದನ್ನ ಕೃಷ್ಣನು ತಾನು ಮಾಡಿ ತೋರ್ಸ್ಯಾನ, ಶ್ರೀರಾಮಚಂದ್ರ ಮಾಡಿ ತೋರ್ಸ್ಯಾನ. ಇವೆಲ್ಲ ಕತಿ ಎದಕ್ ಓದ್ತೀವ್ರಿ ನಾವು? ಅವ್ರ ಯಾಕೆ ಮಾಡ್ಬೇಕಾಗಿತ್ತು ಇದನ್ನೆಲ್ಲ? ಧರ್ಮ ಯಾವ್ಯಾವ ಲೆವೆಲ್ದಲ್ಲಿ ಹೆಂಗ್ ನಾವು ಆಚರಣೆ ಮಾಡ್ಬೇಕು ಅನ್ನೋದು ನಾವು ನಮ್ಗೆ ತೋರ್ಸ್ಕೊಟ್ಟಾರ. ಆಮೇಲೆ ಒಂದು ಲಾಸ್ಟ್ ಪಾಯಿಂಟ್ ನಾ ಹೇಳಿಕ್ ಬಯಸ್ತೀನಿ, ಏನಂದ್ರೆ ಡೋಂಟ್ ಲೆಟ್ ಆನ್ ಅಲ್ಫಾಬೇಟ್ ಡಿಫೈನ್ ಯುವರ್ ಕ್ಯಾರೆಕ್ಟರ್. ಜನ್ಜಿ ಅಂದ್ರು, ನೀ ಭಾರಿ ಧಾರ್ಮಿಕ ಇದ್ದಿ ಅಂದ್ರು, ನೀ ಭಾರಿ ಸ್ಮಾರ್ಟ್ ಇದ್ದಿ ಅಂದ್ರು, ನೀವ್ ಒಬ್ಬತ್ತೇ ಜಗತ್ತೊಳಗೆ ಒಳ್ಳೆವಿದ್ದಿ ಅಂದ್ರು, ನಿನ್ನಷ್ಟು ಭಾರಿ ಡಿಸಿಷನ್ ಯಾರು ಮಾಡೋದಿಲ್ಲ ಅಂತಂದ್ರು. ಈ ವರ್ಡ್ಸ್ ಮೇಲೆ ನೀವು ಡಿಪೆಂಡ್ ಆಗ್ಬೇಡ್ರಿ. ಇದ್ರ ಮೇಲೆ ನಿಮ್ ಕ್ಯಾರೆಕ್ಟರ್ ಅನ್ನ, ಬಿಹೇವಿಯರ್ ಅನ್ನ, ಜೀವನವನ್ನ ರೂಪಿಸ್ಕೊಳ್ಬೇಡ್ರಿ. ಅದನ್ನ ಯೂಸ್ ಮಾಡ್ರಿ, ವೈಸ್ ಆಗಿ ಥಿಂಕ್ ಮಾಡ್ರಿ. ಜಿ ಅನ್ನೋ ವರ್ಡೇ ಇಲ್ಲ, ಇದನ್ನ ನೀವು ಥಿಂಕ್ ಮಾಡಿ ನಿಮ್ಮ ಜೀವನವನ್ನ ಸಕ್ಸಸ್ಫುಲ್ ಆಗಿ ಮುನ್ನಡೆಸ್ರಿ. ನಮ್ ನಮ್ಮಕ್ಕಿಂತ ನೀವು ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಸಮಾಜಕ್ಕೆ ಒಳ್ಳೇದ್ ಮಾಡೋದನ್ನ ಪ್ರಯತ್ನ ಮಾಡ್ರಿ. ತಂದೆ ತಾಯಿ ಫ್ರೆಂಡ್ಸ್ ಮಕ್ಕಳು ಎಲ್ಲರ ಜೊತೆ ಸುಖದಿಂದ ಇರುವಂತಹ ಒಂದು ಜೀವನವನ್ನ ವಿಜುವಲೈಸ್ ಮಾಡ್ಕೊಳ್ರಿ. ವರ್ಚುವಲ್ ರಿಯಾಲಿಟಿಯಲ್ಲಿ ಬಿದ್ದು ನಾವೆಲ್ಲ ಸಾಯೋದ್ ಬೇಡ. ಯಾಕಂದ್ರೆ ಮಧ್ವಾಚಾರ್ಯ ಹೇಳ್ದಂಗೆ ಜಗತ್ ಸತ್ಯ. ನೀವು ಸತ್ಯ ಜಗತ್ತೊಳಗೆ ಜೀವನ ಮಾಡ್ಬೇಕು, ಈ ವರ್ಚುವಲ್ ಜೀವನವನ್ನ ಮಾಡಬಾರ್ದು. ಅದರಿಂದ ಸಾಕಷ್ಟು ಡೇಂಜರ್ ಆಗ್ತಾವ ಅಂತ ಹೇಳ್ತಾ ಈ ಜಿ ಅನ್ನೋ ಒಂದು ವಿಷಯ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದ್ದೇವೆ. ನನ್ನ ಯಥಾಮತಿ ಮಾಡಿದ್ದೀನಿ ನಂಗೆ ತಿಳಿದಷ್ಟು. ನಿಮ್ದೇನಾದ್ರೂ ವ್ಯೂಸ್, ನಿಮ್ದೇನಾದ್ರೂ ಪಾಯಿಂಟ್ಸ್ ಅಥವಾ ನಿಮ್ದೇನಾದ್ರು ಥಾಟ್ಸ್ ಇದ್ರೆ ಇದಕ್ಕೆ ಆಡ್ ಮಾಡಿ, ಕಮೆಂಟ್ಸ್ ಮಾಡಿ. ಇದನ್ನ ಹೆಚ್ಚು ಹೆಚ್ಚು ನೀವು ಪ್ರಚಾರ ಮಾಡ್ರಿ. ಸೊ ದ್ಯಾಟ್ ಟುಮಾರೋ ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಜನ್ ಆಲ್ಫಾ, ಜನ್ ಬೀಟಾ, ಜನ್ ಸಿಗ್ಮಾ, ಈ ತರ ಯಾವ್ದು ಶಬ್ದ ಬರೋದ್ ಬೇಡ. ನಮ್ಮ ಮಕ್ಕಳನ್ನ ನಾವು ಜಿ ಅನ್ನೋದು ಬೇಡ. ಒಬ್ಬ ಮನುಷ್ಯ ಅಂತ ಅನ್ನೋದು ಬೇಕು, ಒಬ್ಬ ಉತ್ತಮವಾದ ಪ್ರಜೆನ್ ಬೇಕು, ಒಬ್ಬ ಜ್ಞಾನಿ ಬೇಕು, ಒಳ್ಳೆ ವಿಚಾರಶೀಲವಂತ ವ್ಯಕ್ತಿ ಅಂತ ಪರಿಸ್ಥಿತಿ ಬರ್ಬೇಕು. ಹೊರತಾಗಿ ಇಂಥ ಕೆಟ್ಟ ವರ್ಡ್ಗಳನ್ನ ಯೂಸ್ ಮಾಡೋದು ಬೇಡ ಅಂತ ಹೇಳ್ತಾ ನನ್ನ ಒಂದು ಸಣ್ಣ ಈ ಸೇವೆಯನ್ನ ಧರ್ಮಕ್ಕಾಗಿ ಶ್ರೀಕೃಷ್ಣಾರ್ಪಣ ವಸ್ತು.